ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ದಿವಸ ಒಂದು ಬಿಗ್ ಅಪ್ಡೇಟ್ ಇದೆ KCET 2025 ಮೇಲೆ. ಅದನ್ನು ನೋಡೋಣ ಕಂಪ್ಲೀಟಾಗಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ, ಇವತ್ತು 14 ಜೂನ್ 2025 ಆಗಿರುತ್ತೆ. ಸೊ ಇಂಜಿನಿಯರಿಂಗ್ ಕಾಲೇಜುಗಳ ಸೀಟ್ ಮ್ಯಾಟ್ರಿಕ್ಸನ್ನು ಕಂಪ್ಲೀಟಾಗಿ ರಿಲೀಸ್ ಮಾಡಿದ್ದಾರೆ KEA ಇಂದ. ಯಾವ್ಯಾವ ಕಾಲೇಜುಗಳಿಗೆ ಯಾವ್ಯಾವ ಕಾಲೇಜಿನಲ್ಲಿ ಎಷ್ಟು ಸೀಟ್ಸ್ ಇದೆ ಮತ್ತು ಕೆಟಗರಿ ವೈಸ್ ಎಷ್ಟು ಸೀಟ್ಸ್ ಇದೆ ಅನ್ನೋದನ್ನು ಕಂಪ್ಲೀಟಾಗಿ ನಮಗೆ ಒಂದು ಅಪ್ರಾಕ್ಸಿಮೇಟ್ ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ. ಸೊ ಅದನ್ನು ನೋಡೋಣ. ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸ್ ಇದೆ, ಅದರಲ್ಲಿ ಯಾವ್ಯಾವ ಕೆಟಗರಿಗೆ ಮತ್ತು ಯಾವ್ಯಾವ ಬ್ರಾಂಚಿಗೆ ಎಷ್ಟೆಷ್ಟು ಸೀಟ್ಸ್ ಇದೆ ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಅದನ್ನು ಯಾವ ಥರ ಡೌನ್ಲೋಡ್ ಮಾಡೋದು ಮತ್ತು ಯಾವ ಥರ ಸೀಟ್ಸ್ ಇದೆ ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲಾಗಿ ನೋಡೋಣ. ಓಕೆ, ಫಸ್ಟ್ ಏನದಾಗಿ ನೀವು ಕ್ರೋಮ್ಗೆ ಹೋಗಿ KEA ವೆಬ್ಸೈಟ್ಗೆ ಹೋಗಿ ಅಲ್ಲಿ ಹೋದಾಗ ನಿಮಗೆ ನೋಡ್ಬೋದು ಅಪ್ಡೇಟ್ಸ್ ಅಲ್ಲಿ ಬಂದಾಗ ಪ್ರವೇಶ ಅಂತ ಬಂದಾಗ UGCET 2025 ಹೋದ್ರೆ ನಿಮಗೆ ಇಲ್ಲಿ ಕೆಳಗಡೆ ಇದೆ ನೋಡಿ, UGCET 2025 ಇಂಜಿನಿಯರಿಂಗ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ PDF ಡೌನ್ಲೋಡ್ ಆಗುತ್ತೆ. ಈ PDF ಡೌನ್ಲೋಡ್ ಆಗುತ್ತೆ. ನಿಮಗೆ ನೋಡ್ಬೋದು, ಇದು KEA ಅವರಿಂದ ಬಿಟ್ಟಿರುವಂತಹ ಅಫಿಷಿಯಲ್ ನೋಟಿಫಿಕೇಶನ್. ಇದು ಕಂಪ್ಲೀಟ್ ಆಗಿ ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ ಅಧಿನಿಯಮ 2006 ಅನ್ವಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ವೃತ್ತಿಪರ ಕೋರ್ಸುಗಳ ಸರ್ಕಾರಿ ಸೀಟು ಹಂಚಿಕೆ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದೆ. ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ ನವದೆಹಲಿ ಇದರಿಂದ ವೃತ್ತಿಪರ ಇಂಜಿನಿಯರಿಂಗ್ ಕೋರ್ಸುಗಳಿಗೆ ನೀಡಿರುವ ಅನುಮೋದಿತ ಪ್ರವೇಶಾತಿಯನ್ನ ಆಧರಿಸಿ ರಾಜ್ಯದಲ್ಲಿನ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳಲ್ಲಿನ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ 2025-26ನೇ ಶೈಕ್ಷಣಿಕ ಸಾಲಿನ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನ ಕೈಗೊಳ್ಳಬೇಕಾಗಿರುತ್ತದೆ. ಅಂತಂದ್ರೆ ಈಗೇನು ಸೀಟ್ಸ್ ಕಂಪ್ಲೀಟ್ ಆಗಿ ಇಂಜಿನಿಯರಿಂಗ್ ಕಾಲೇಜಸ್ ಇರುತ್ತೆ, AICTE ಅಪ್ರೂವ್ಡ್ ಇರುತ್ತೆ ಕಾಲೇಜಸ್ ಎಲ್ಲಾನು, ನಮ್ಮ ಕರ್ನಾಟಕದಲ್ಲಿರುವಂತಹ ಕಾಲೇಜಸ್. ಅವುಗಳಲ್ಲಿ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಮ್ಮ ಸೀಟು ಹಂಚಿಕೆ ಅಂದ್ರೆ ಕೌನ್ಸಿಲಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಸೊ ಅದ್ರ ಪ್ರಕಾರವಾಗಿ ಯಾವ್ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟುಗಳಿರುತ್ತೆ ಅನ್ನೋದನ್ನ ಒಂದು ಕರಡು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಅಂದ್ರೆ ನೀವು ಒಂದು ಮಾಡೆಲ್ ಅನ್ನ ಕಂಪ್ಲೀಟ್ ಆಗಿ ಇಲ್ಲಿ ರೆಡಿ ಮಾಡಿದ್ದಾರೆ. ಕರಡು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಸಿದ್ಧಪಡಿಸಿದ್ದಾರೆ. ಬ್ಲೂ ಪ್ರಿಂಟ್ ರೆಡಿ ಆಗಿರುತ್ತೆ. ಬ್ಲೂ ಪ್ರಿಂಟ್ ಅಲ್ಲಿ ಯಾವ ತರ ಇರುತ್ತೆ ಸೀಟ್ಸ್ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ. ಒಂದೊಂದೇ ಕಾಲೇಜುಗಳಲ್ಲಿ ಕೆಳಗಡೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಕಂಪ್ಲೀಟ್ ಆಗಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ಫಸ್ಟ್ ಗೌರ್ಮೆಂಟ್ ಕಾಲೇಜಸ್ ಇಂದ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಹೋಗ್ತಾ ನಿಮ್ಗೆ ಅನ್ಎಡೆಡ್ ಮತ್ತೆ ಪ್ರೈವೇಟ್ ಕಾಲೇಜಸ್ ಬರುತ್ತೆ. ಇದು ಯಾವುದೇ ರ್ಯಾಂಕಿಂಗ್ ವೈಸೋ ಅಥವಾ ಪ್ರಿಫರೆನ್ಸ್ ವೈಸೋ ಯಾವುದೇ ಇಲ್ಲ ಇಲ್ಲಿ. ಸೊ ಒಂದು ಅವರು ಆರ್ಡರ್ ವೈಸ್ ಕೊಟ್ಟಿದ್ದಾರೆ, ಒಂದು ಆರ್ಡರ್ ಕೊಟ್ಟಿದ್ದಾರೆ. ಬಟ್ ಈ ಆರ್ಡರ್ ಬಂದು ನಿಮ್ಗೆ ಯಾವುದೇ ರ್ಯಾಂಕಿಂಗ್ ಆಗಲಿ ಇದು ಯಾವ ಬೇಸಿಸ್ ಮೇಲೆ ಇರೋದಿಲ್ಲ. ನೀವು ನೋಡ್ಕೋಬಹುದು ಎಲ್ಲ ಕಾಲೇಜುಗಳನ್ನ ನೋಡಬಹುದು. ನೀವು ಫಸ್ಟ್ ಒನ್ ಕಾಲೇಜ್ ಕೊಟ್ಟಿದ್ದಾರೆ, ಕಾಲೇಜ್ ನೇಮು ನೋಡಬಹುದು. ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಫ್ VTU ಚಿಂತಾಮಣಿ ಚಿಕ್ಕಬಳ್ಳಾಪುರ ಅಡ್ರೆಸ್ ಕೊಟ್ಟಿದ್ದಾರೆ. ಜೊತೆಗೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಏನೇನಿರುತ್ತೆ ನೋಡ್ಬೋದು. ಆ ಕಾಲೇಜಿನಲ್ಲಿ ಇರುವಂತಹ ಕೋರ್ಸ್ಗಳು ಯಾವ್ದಾವ್ದು ಇರುತ್ತೆ. ಲೈಕ್ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನೋಡ್ಬೋದು ಕೋರ್ಸ್ 1 ಬಂದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇದೆ. ಮತ್ತೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AIML ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಮೆಷಿನ್ ಲರ್ನಿಂಗ್. ಮತ್ತೆ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ. ಅದಾದ್ಮೇಲೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ EC ಇದೆ. ಸೊ ಅದಾದ್ಮೇಲೆ ಟೋಟಲ್ ಇಂಟೇಕ್ ಎಷ್ಟಿದೆ ಕಾಲೇಜಲ್ಲಿ ಫಾರ್ ಎಕ್ಸಾಂಪಲ್ ನೋಡಬಹುದು, ಇಲ್ಲಿ 30 ಇಂಟೇಕ್ ಇದೆ. ಟೋಟಲ್ KEA ಸೀಟ್ಸ್ ಅಂದ್ರೆ ಗೌರ್ಮೆಂಟ್ ಸೀಟ್ಸ್ ಎಷ್ಟಿರುತ್ತೆ ಅಂದ್ರೆ ಈಗ ನಿಮ್ ಗೌರ್ಮೆಂಟ್ ಕಾಲೇಜಲ್ಲಿ ಆಲ್ಮೋಸ್ಟ್ ಟೋಟಲ್ ಇಂಟೇಕ್ ಏನಿರುತ್ತೆ ಅದೇ ಗೌರ್ಮೆಂಟ್ ಸೀಟ್ಸ್ ಇರುತ್ತೆ. ಬಟ್ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಬಂದ್ರೆ ಆ ಥರ ಇರಲ್ಲ ನಿಮಗೆ. ಯಾಕಂದ್ರೆ ಪ್ರೈವೇಟ್ ಅಲ್ಲಿ ಎಲ್ಲಾ ಕಾಲೇಜಸ್ ಗೌರ್ಮೆಂಟ್ ಸೀಟ್ಸ್ ಬರೋದಿಲ್ಲ. ಅದರಲ್ಲಿ ಪರ್ಟಿಕ್ಯುಲರ್ ಸೀಟ್ಸ್ ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ ಒಂದು 50% ಸೀಟ್ಸ್ ನಿಮಗೆ ಗೌರ್ಮೆಂಟ್ ಸೀಟ್ಸ್ ಬರುತ್ತೆ, 50% ಅವ್ರ ಮ್ಯಾನೇಜ್ಮೆಂಟ್ ಸೀಟ್ ಬರುತ್ತೆ ಪ್ರೈವೇಟ್ ಕಾಲೇಜುಗಳಲ್ಲಿ. ಬಟ್ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಟೋಟಲ್ ಇಂಟೇಕ್ ಏನಿರುತ್ತೋ, ಟೋಟಲ್ ಸೀಟ್ಸ್ ಎಷ್ಟಿರುತ್ತೋ ಅದೆಲ್ಲನೂ ಗೌರ್ಮೆಂಟ್ ಸೀಟ್ಸ್ ಆಗಿರುತ್ತೆ. ಸೊ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ಆ ಥರ ಇಲ್ಲಿ ಇಂಟೇಕ್ ಎಷ್ಟಿರುತ್ತೆ ಕಾಲೇಜಲ್ಲಿ, ಅದರಲ್ಲಿ ಕರ್ನಾಟಕ ಅಂದರೆ ಗೌರ್ಮೆಂಟ್ ಸೀಟ್ಸ್ ಎಷ್ಟಿರುತ್ತೆ ಅಂದರೆ ಥ್ರೂ CET ಕೌನ್ಸಿಲಿಂಗ್ ಮುಖಾಂತರವಾಗಿ ಎಷ್ಟು ಸೀಟ್ಸ್ ಅಲಾಟ್ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸಲ್ಲಿ ಆ ಕಾಲೇಜಿನಲ್ಲಿ 30 ಸೀಟ್ಸ್ ಇಂಟೇಕ್ ಇದೆ. ಆ ಎಲ್ಲ 30 ಸೀಟ್ಸು
ಕೌನ್ಸಿಲಿಂಗ್ ಮುಖಾಂತರನೇ KE ಮುಖಾಂತರನೇ ಸೀಟ್ಸ್ ಅಲಾಟ್ ಆಗುತ್ತೆ. ಮತ್ತು ಆ 30 ಸೀಟ್ಸು ನಿಮಗೆ ಇಲ್ಲಿ ನೋಡ್ಬೋದು PH 5% ಇದೆ, SPL ಮತ್ತು HK RK ಟೋಟಲ್ ಹೈದ್ರಾಬಾದ್ ಕರ್ನಾಟಕ ಎಲ್ಲ ನಿಮಗೆ ಎಲ್ಲ ರಿಸರ್ವೇಷನ್ಗಳು ಏನೇನಿದೆ ಅವೆಲ್ಲನೂ ಆ ರಿಸರ್ವೇಷನ್ ಸೀಟ್ಸ್ಗಳಲ್ಲಿ ಯಾವ್ಯಾವುದಕ್ಕೆ ಎಷ್ಟು ಅಲಾಟ್ ಆಗಿದೆ ಅಂತ ನೋಡ್ಬೋದು. ಕಂಪ್ಲೀಟಾಗಿ ರೂರಲ್ಲು, ಕನ್ನಡ ಮೀಡಿಯಮ್ಮು, ಹೈದ್ರಾಬಾದ್ ಕರ್ನಾಟಕ, ಸ್ಪೆಷಲ್ ಕೋಟಾ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡು, ನಿಮಗೆ ಇವೆಲ್ಲ ಕಂಪ್ಲೀಟಾಗಿ ಸೀಟ್ಸ್ ನೋಡ್ಬೋದು. ಎಲ್ಲ ಟೋಟಲ್ ಎಷ್ಟೆಷ್ಟೆಲ್ಲ ಅಲಾಟ್ ಆಗಿರುತ್ತೆ ಅಂತ. ಸೊ SNQ ಕೋಟಾ ಬಂದು 5% ಸೀಟ್ಸ್ ಇರುತ್ತೆ ನಿಮಗೆ. ಯೂಶ್ವಲಿ ಇಡೀ 1 ಸೀಟು SNQ ಕೋಟಾ ಇರುತ್ತೆ ನಿಮಗೆ. ಅಂದರೆ ಈಗ ಓವರಾಲ್ 30 ಸೀಟ್ಸಲ್ಲಿ 1 ಸೀಟು ನಿಮಗೆ SNQ ಕೋಟಾ ಅಲಾಟ್ ಆಗುತ್ತೆ. ಯಾವ ಥರ ಸೀಟ್ಸ್ SNQ ಕೋಟಾ ಸೀಟ್ ಅಲಾಟ್ ಆಗುತ್ತೆ ಅನ್ನೋದನ್ನು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಯಾವ ಥರ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ SNQ ಕೋಟಾದಲ್ಲಿ ಅನ್ನೋದನ್ನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಡೀಟೇಲಾಗಿ. ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಮ್ಮ ವಿಡಿಯೋನ ಲಿಂಕನ್ನು ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅದೇ ಥರ ಈ ಥರ ನೋಡಿ ಎಲ್ಲ ಬ್ರಾಂಚಸ್ಗೂ ನಿಮಗೆ ಇಂಟೇಕು ಮತ್ತು ಸೀಟ್ಸ್ ಟೋಟಲ್ ಇಂಟೇಕ್ ಎಷ್ಟಿರುತ್ತೆ ಮತ್ತು ಎಷ್ಟು KEಯಿಂದ ಅಲಾಟ್ ಆಗುತ್ತೆ, ಆ ಟೋಟಲ್ ಸೀಟ್ಸಲ್ಲಿ ನಿಮಗೆ ಕೆಟಗರಿ ವೈಸ್ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಇಲ್ಲಿ ಮೆನ್ಷನ್ ಮಾಡಿದರೆ ಚೆಕ್ ಮಾಡ್ಕೋಬೋದು ನೀವು. ಅದೇ ಥರ ನೋಡಿ ಎಲ್ಲ ಕಾಲೇಜಸ್ ಇದೆ ನೋಡ್ಬೋದು. PDF ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನಾನು ಹೇಳಿದ್ನಲ್ವ ಯಾವ ಥರ PDF ಡೌನ್ಲೋಡ್ ಮಾಡ್ಕೋಬೋದು ಅಂತ. ಸೊ ಆ ಥರ ನಿಮಗೆ ಎಲ್ಲ ಕಾಲೇಜಸ್ಗಳ ಕಂಪ್ಲೀಟ್ ಸೀಟ್ ಮ್ಯಾಟ್ರಿಕ್ಸ್ ನಿಮಗೆ ಇಲ್ಲಿರುತ್ತೆ ನೋಡ್ಬೋದು. ಇಲ್ಲಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಚಾಮರಾಜನಗರ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ್, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾವೇರಿ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹೂವಿನ ಹಡಗಲಿ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕಾರವಾರ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕುಶಾಲನಗರ್, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ್, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಯಚೂರು. ಫಸ್ಟು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಇರುತ್ತೆ ರಾಮನಗರ, ಅದಾದಮೇಲೆ ನಿಮಗೆ ಏಡೆಡ್ ಬರುತ್ತೆ, ಅದಾದಮೇಲೆ ನಿಮಗೆ ಪ್ರೈವೇಟ್ ಕಾಲೇಜಸ್ ಬರುತ್ತೆ ನಿಮಗೆ ಇಲ್ಲಿ. ಓಕೆ, ಸೊ ಈ ಥರ ನೀವು ಕಂಪ್ಲೀಟಾಗಿ ಎಲ್ಲ ಕಾಲೇಜಸ್ದು ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ. ಕಂಪ್ಲೀಟಾಗಿ ಡೀಟೇಲಾಗಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾವ್ಯಾವ ಕಾಲೇಜಲ್ಲಿ ನಿಮಗೆ ಯಾವ್ಯಾವ ರಿಸರ್ವೇಷನ್ಗಳಿಗೆ ಎಷ್ಟೆಷ್ಟು ಸೀಟ್ಸು ಇರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಇಲ್ಲಿ ಎಲ್ಲ ಕಾಲೇಜಸ್ದು ಕಂಪ್ಲೀಟಾಗಿ ಡೀಟೇಲ್ಸ್ ಇದೆ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಎಲ್ಲ ಕಾಲೇಜಸ್ದು ಕೊಟ್ಟಿದ್ದಾರೆ. ಸೊ ಖಂಡಿತವಾಗಿ ಯಾವ್ಯಾವ ಬ್ರಾಂಚಸ್ ಇದೆ, ಎಷ್ಟೆಷ್ಟು ಸೀಟ್ಸ್ ಇದೆ, ಕಂಪ್ಲೀಟಾಗಿ SNQ ಕೋಟಾ ಎಷ್ಟು ಬರುತ್ತೆ, ಸೊ ಎಲ್ಲ ಡೀಟೇಲ್ಸನ್ನು ನಿಮಗೆ ಕಂಪ್ಲೀಟಾಗಿ ಇಲ್ಲಿ ಕೊಟ್ಟಿದ್ದಾರೆ PDF ಒಂದೊಂದೇ ಕಾಲೇಜನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ ಎಲ್ಲನೂ. ಸೊ ಇಷ್ಟು ಕಂಪ್ಲೀಟಾಗಿ ಡೀಟೇಲ್ಸು ನೀವು ಒಂದೊಂದು ಕಾಲೇಜಲ್ಲಿ ಕಂಪ್ಲೀಟಾಗಿ ಎಂಡ್ವರೆಗೂ ಎಲ್ಲ ಕಾಲೇಜಸ್ ನೋಡ್ಬೋದು ನೀವು ಇಲ್ಲಿ. ಕಂಪ್ಲೀಟಾಗಿ ಎಲ್ಲ ಕಾಲೇಜಸ್ ಲಿಸ್ಟ್ ಕೊಟ್ಟಿದೆ ಸೀಟ್ ಮ್ಯಾಟ್ರಿಕ್ಸನ್ನು ನಿಮಗೆ ಫುಲ್ ಚೆಕ್ ಮಾಡ್ಕೊಳ್ಳಿ. ಯಾವ್ಯಾವ ಕಾಲೇಜಸ್ ಬೇಕು ನಿಮಗೆ ಅಥವಾ ನಿಮಗೆ ಎಷ್ಟು ಸೀಟ್ಸ್ ಇದೆ ಅನ್ನೋದನ್ನು ಡೀಟೇಲ್ಸನ್ನು ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ. ಕಂಪ್ಲೀಟಾಗಿ ಚೆಕ್ ಮಾಡ್ಕೋಬೋದು. ಸೊ ಇಷ್ಟಾಯಿತು ಕಂಪ್ಲೀಟಾಗಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಮ್ಯಾಟ್ರ್ ಇದೆ, ಅದನ್ನು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಸೊ ಇದನ್ನು ಕಂಪ್ಲೀಟಾಗಿ ನೀವು ಎಲ್ಲ ಕಾಲೇಜಸ್ಸು ತುಂಬ ಪೇಜಸ್ ಇದೆ ಇಲ್ಲಿ, ನೀವು ಕಂಪ್ಲೀಟಾಗಿ ಒಂದೊಂದು ಕಾಲೇಜನ್ನೇ ನೋಡಿ ಚೆಕ್ ಮಾಡ್ಕೋಬೋದು ಗೊತ್ತಾಯ್ತಲ್ವಾ. ಸೊ ಇಷ್ಟಾಯಿತು ನಮ್ಮ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ. ಇದೇ ಥರ KCETಯಿಂದ KEAಯಿಂದ ಮತ್ತು ಕೌನ್ಸಿಲಿಂಗ್ ಬಗ್ಗೆ ಏನಾದರೂ ನಿಮಗೆ ಅಪ್ಡೇಟ್ ಬಂದರೆ ಖಂಡಿತವಾಗೂ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಸೊ ಅದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅಥವಾ ಈ ವಿಡಿಯೋನ ಲೈಕ್ ಮಾಡಿ, ಅಥವಾ ಈ ಲೈಕ್ ಮಾಡೋದ್ರಿಂದ ಖಂಡಿತವಾಗಿ ನಾನು ಏನೇನು ವೀಡಿಯೋ ಮಾಡ್ತಿರ್ತೀನಿ ಅದು ನಿಮಗೆ ಬರ್ತಾನೆ ಇರುತ್ತೆ. ಹಾಗಾಗಿರೋದ್ರಿಂದ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.